ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಆದಿಕಾಂಡ 8ನೇ ಅಧ್ಯಾಯ 20-22 ವಚನ, ನೋಹನು ಯೆಹೋವನಿಗೋಸ್ಕರ ಎಂಬುದಾಗಿ ನಾವು ಈ ದಿನ ಕಲಿಯಕ್ಕೆ ಹೋಗ್ತೇವೆ. ಓದ್ಕೊಳ್ಳೋಣ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆ ಯೆಹೋವನಿಗೆ ಗಮಗಮಿಸಲು ಆತನ ಹೃದಯದೊಳಗೆ ಮನುಷ್ಯರ ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ, ಸಂಹರಿಸುವುದಿಲ್ಲ. ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿ ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆಗಾಲವು, ಹಿಮಕಾಲವು, ಹಗಲು, ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. ನಾವೆಯಿಂದ ಹೊರಗಡೆ ಬಂದೊಡನೆ ಯಜ್ಞವೇದಿ ಕಟ್ತಾನೆ. ಯಾರು? ನೋಹ. ಇದರ ಅರ್ಥ ಏನು ಗೊತ್ತಾ? ಇವನು ಯಾವಾಗಲೂ ದೇವರನ್ನ ಮೊದಲನೇ ಸ್ಥಾನದಲ್ಲಿ ಇಡ್ತಾನೆ. ಆರಾಧನೆಯನ್ನ ಇವನು ಮಾಡುವನಾಗಿರ್ತಾನೆ. ಕೆಲವು ಸಲ ಕೆಲವರೆಲ್ಲರೂ ನನಗೆ ಈ ಕಷ್ಟದಿಂದ ಬಿಡುಗಡೆ ಮಾಡು, ಈ ಸಮಸ್ಯೆಯಿಂದ, ಈ ತೊಂದರೆಯಿಂದ ಬಿಡುಗಡೆ ಮಾಡು. ಉದಾಹರಣೆಗೆ ಏನೋ ಸಾಲ ಇರ್ತದೆ, ಅಥವಾ ಏನೋ ವೈರಿಗಳ ಕಾಟ ಇರ್ತದೆ. ಅದು ಪ್ರಾಪರ್ಟಿ ವಿಷಯದಲ್ಲಿ ಇರ್ಬೋದು, ನಿಮ್ಮ ಕುಟುಂಬದ ವಿಷಯದಲ್ಲಿ ಇರ್ಬೋದು. ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ದೇವರೇ ಈ ಕಷ್ಟದಿಂದ ನನಗೆ ಬಿಡುಗಡೆ ಮಾಡಪ್ಪ. ನೀನು ಬಿಡುಗಡೆ ಮಾಡಿದ್ರೆ ನಾನು ಬೈಬಲ್ ಕರೆಕ್ಟಾಗಿ ಓದ್ತೀನಿ, ನಾನು ಪ್ರಾರ್ಥನೆ ಕರೆಕ್ಟಾಗಿ ಮಾಡ್ತೀನಿ, ನಾನು ಆರಾಧನೆಗೆ ಬರ್ತೀನಿ, ಸಭೆ ಬಿಡಲ್ಲ ಎಂಬುದಾಗಿ ತೀರ್ಮಾನ ಮಾಡ್ತೀವಿ. ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಮ್ಮ ತೀರ್ಮಾನವನ್ನ ನೋಡಿ ನಮ್ಮನ್ನು ಕಷ್ಟದಿಂದ ಬಿಡುಗಡೆ ಮಾಡಿದ ಮೇಲೆ ನಾವು ಬೈಬಲು ಓದಲ್ಲ, ಪ್ರಾರ್ಥನೆ ಓದಲ್ಲ, ಆರಾಧನೆಗೂ ಬರಲ್ಲ, ದೇವ್ರನ್ನ ಮರ್ತು ಬಿಡ್ತೀವಿ. ಒಂದು ವೇಳೆ ಅದರಿಂದ ಕೆಲವು ಕಾರ್ಯಗಳನ್ನ ನೀನು ಹೊಂದಿಕೊಳ್ಳದೆ ಇರಬಹುದು. ಇವತ್ತೊಂದು ತೀರ್ಮಾನ ಮಾಡಿದ ಹಾಗೆ ನಾನು ನೀನು ನಡೆಯುವರಾಗಿರ್ಬೇಕು. ಈ ಭಾಗದಲ್ಲಿ ನಾವು ನೋಡ್ತೀವಿ, ಒಂದು ಸರ್ವಾಂಗ ಹೋಮ ಮಾಡ್ತಾನೆ. ಅದು ದೇವರಿಗೆ ಗಮನಿಸೋದ್ರಿಂದ ದೇವರಲ್ಲಿ ಒಂದು ತೀರ್ಮಾನ ಮಾಡ್ತಾನೆ. ನಾನು ಇನ್ಮೇಲೆ ಮನುಷ್ಯರು ಚಿಕ್ಕಂದಿನಿಂದಲೇ ಅವ್ರ ಹೃದಯ ಕೆಟ್ಟದಾಗಿದೆ, ಹೀಗಾಗಿ ಮನುಷ್ಯ ಜಾತಿಯನ್ನು ಸಂಹಾರ ಮಾಡಲ್ಲ ಅಂತ ಒಂದು ತೀರ್ಮಾನ ಮಾಡ್ತಾರೆ. ಏನಿದ್ರಲ್ಲಿ ನಾವು ಕಲಿಯುವಂಥ ಪಾಠ ಎಂಬುದಾಗಿ ನಾವು ನೋಡುವಾಗ, ನಾವು ಯಾವಾಗ ಯಾರೂ ಇಲ್ಲದೆ ಇರುವಾಗ ನಮ್ಮ ಸರ್ವ ಅಂಗಗಳನ್ನು ದೇವರಿಗೆ ನಾವು ಸಮರ್ಪಿಸ್ತೀವೋ, ಪ್ರತಿದಿನ ದೈನಂದಿನ ಜೀವಿತದಲ್ಲಿ ಪ್ರತಿದಿನ ಕಣ್ಣು, ಕಾಲು, ಕಿವಿ, ಮೂಗು, ಬಾಯಿ, ಇದನ್ನೆಲ್ಲ ದೇವರೇ ಯೋಚನೆಗಳು, ಇದೆಲ್ಲ ನಿನ್ನದು ಸ್ವಾಮಿ ಅಂತ ಹೇಳಿ ದೇವ್ರಿಗೆ ಒಪ್ಪಿಸ್ತೀವೋ, ಆಗ ದೇವರು ಮೆಚ್ಚುತ್ತಾರೆ. ನಾವು ಯೇಸ್ವಾಮಿ ನಂಬಿದಾಗ ದೇವರು ಮೆಚ್ಚುತ್ತಾರೆ. ಮತ್ತೆ ಎರಡನೇದಾಗಿ ನಾವು ಪ್ರತಿದಿನ ಯೇಸ್ವಾಮಿಗಾಗಿ ಜೀವಿಸುವಾಗ ನಮ್ಮ ಅಂಗಗಳನ್ನು ಒಪ್ಪಿಸಿಕೊಡುವಾಗ, ಇಲ್ಲಿ ನೋಡಿ ಸರ್ವಾಂಗ ಹೋಮ ಅಂತ ಬರ್ತಿದೆ. ಪ್ರತಿದಿನ ನಮ್ಮ ಒಂದೊಂದು ಅಂಗಗಳನ್ನು ದೇವರಿಗೆ ಸಮರ್ಪಿಸುವಾಗ ದೇವರದು ಮೆಚ್ಚಿ ನಮ್ಮ ಜೀವಮಾನದಲ್ಲಿ ಏನು ಆಪೋಸಿಟ್ ಆಗಿ ನಡೀತಾ ಇದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಯುವಾಗೆ ಕರ್ತನು ಮಾಡ್ತಾರೆ. ಒಂದ್ ವೇಳೆ ನಿಮ್ಮ ಜೀವಮಾನದಲ್ಲಿ ಎಲ್ಲ ಆಪೋಸಿಟ್ ಆಗಿ ನಡೀತಾ ಇದೆಯಾ, ಸರಿಯಾದ ರೀತಿಯಲ್ಲಿ ನಡೆಯುವಾಗೆ ಕರ್ತನು ಕೃಪೆ ತೋರ್ತಾರೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಅನೇಕರ ಜೀವಿತದಲ್ಲಿ ಇವತ್ತು ಕ್ರಮವಾಗಿ ಆಶೀರ್ವಾದಗಳು ದೇವರೇ ಬರ್ತಾ ಇಲ್ಲ. ಅನೇಕರು ಅನೇಕ ವಿಧದಲ್ಲಿ ಕಷ್ಟಪಡ್ತಾ ಇದ್ದಾರಪ್ಪ. ನೀನು ಕೃಪೆ ತೋರು, ದಯೆ ತೋರು, ಅವ್ರಿಗೆ ಅದ್ಭುತ ಮಾಡು. ಯಾವುದು ಅವ್ರ ಜೀವನದಲ್ಲಿ ಕ್ರಮ ತಪ್ಪಬಾರ್ದು. ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಇದ್ಯಾವುದು ತಪ್ಪಿಲ್ಲ. ಅವನು ಸರ್ವಾಂಗ ಹೋಮ ಮಾಡಿದ್ರಿಂದ ಆ ರೀತಿ ದೇವರೇ ಸರ್ವ ಅಂಗಗಳನ್ನು ಸಮರ್ಪಿಸುವ ಹಾಗೆ, ತಮ್ಮ ಹೃದಯವನ್ನು ಸಮರ್ಪಿಸುವ ಹಾಗೆ ಎಲ್ಲರೂ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಂಡ್ರೆ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು.
ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ